ಕನ್ನಡದ ಭಾಷೆಯಲ್ಲಿ, ಅಚ್ಚ ಕನ್ನಡದ ಭಾಷೆಯಲ್ಲಿ. ಅದು ಹಳೆಗನ್ನಡನೂ ಉಪಯೋಗಿಸಿದ ಅವರು. ಅದು ಸಂಸ್ಕೃತ, ಆಮೇಲೆ ಹಳೆಗನ್ನಡ ಬಂತು. ಹಳೆಗನ್ನಡದಲ್ಲೂ ಕೃತಿ ರಚನೆಯನ್ನು ಮಾಡಿದ ವಚನಕಾರರು. ಸರಳವಾದ ಸುಲಭವಾದ ಭಾಷೆಯಲ್ಲಿ ವಚನವನ್ನ ರಚನೆ ಮಾಡಿ ಸಾಮಾನ್ಯ ಜನ ಸಾಮಾನ್ಯ ಕೇಳಿದ್ರು ಕೂಡ ಏನು ಬಂದಿರಿ ಅದುಳಲಿದ್ದೀರಾ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೆ ಒಂದು ಗುಣವಿಲ್ಲದಿದ್ದರೆ ಕೆಡೆಯಿ ಮೂಗ ಕುಯ್ಯದೆ ಮಾಡುವನೇ ನಮ್ಮ ಕೂಡಲ ಸಂಗಮ. ಎಷ್ಟು ಸರಳವಾಗಿದೆ ಅಲ್ಲ. ಲಾಸ್ಟ್ ಇರ್ತಕ್ಕಂತಹ ಒಂದು ಅವಿದ್ಯಾವಂತನನ್ನ ಕೂರಿಸಿ ಕೇಳಿದ್ರು ಕೂಡ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂದ್ರೆ ಅವ್ನ ಅರ್ಥ ಆಗುತ್ತೆ ತಾನೆ, ಖಂಡಿತವಾಗಿ ಅರ್ಥ. ದಯೆ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮಯಾವುದಯ್ಯ ಇದು ಕೇಳಿದ್ರೆ ಸಾಮಾನ್ಯ ವ್ಯಕ್ತಿಗೂ ಕೂಡ ಹೌದಲ್ಲ, ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೆ ಯಜ್ಞ ಹೋಮ ಇವನ್ನೆಲ್ಲ ಮಾಡೋದಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ. ನಾವು ದೇಹವನ್ನೇ ದೇವರ ಮಾಡ್ಕೊಂಡು ಆತ್ಮಸಾಕ್ಷಿಯಾಗಿ ಶ್ರದ್ಧೆಯಿಂದ ದುಡಿತಾ ಇದ್ದೀವಿ. ಈ ಕಾನ್ಸೆಪ್ಟ್ ಜನರಲ್ಲಿ ಬರಬೇಕು.